ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಫೆಬ್ರವರಿ ಮಾಸ ಭವಿಷ್ಯ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಅನುಕೂಲನೂ ಇದೆ, ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸನೂ ಇದೆ. ಅನುಕೂಲ ಅಂದ್ರೆ ಏನು ಅನುಕೂಲ ಇದೆ? ವಿದ್ಯಾರ್ಥಿಗಳಾದ್ರೆ ಒಳ್ಳೆ ವಿದ್ಯಾಭ್ಯಾಸ ಮಾಡಬಹುದು, ಅದು ಒಳ್ಳೆಯ ಒಂದು ಫಲ ಅಂತ ಹೇಳ್ತೀವಿ. ಇನ್ನು ಕೆಲವೊಂದಷ್ಟು ಕಮಿಟ್ಮೆಂಟ್ಗಳನ್ನು ಸರಿ ಮಾಡ್ಕೋಬಹುದು, ಅಂದ್ರೆ ಖರ್ಚು ಜಾಸ್ತಿ ಇದೆ ಅಂತ ನಾವು ಹೇಳ್ತೀವಿ. ಏನು ಖರ್ಚಿದೆ? ತಾವು ಸೈಟ್ ತಗೋಬಹುದು, ಮನೆ ತಗೋಬಹುದು, ಫ್ಲಾಟ್ ತಗೋಬಹುದು, ಕಾರ್ ತಗೋಬಹುದು, ಆಸ್ತಿ ತಗೊಳ್ಳುವಂತ ಯೋಗ ಇದೆ. ಅಂದ್ರೆ ನಿಮಗೆ ಖರ್ಚು ಮಾಡುವಂತ ಯೋಗ ಇದೆ. ಅದನ್ನ ಖರ್ಚು ಮಾಡೋದು ಯಾವ ರೀತಿ ಖರ್ಚು ಮಾಡ್ಬೇಕಂತಂದ್ರೆ, ನೀವು ಅದನ್ನ ಅಸೆಟ್ ಮಾಡಬೇಕು. ಯಾಕೆ ಅಂತಂದ್ರೆ ಸುಮ್ಮನೆ ಖರ್ಚು ಮಾಡೋದು ಬೇಡ. ಯಾವುದೋ ಒಂದು EMI ಹಾಕೊಂಬಿಡಿ, ಯಾವುದೋ ಒಂದು ಖರ್ಚಿಗೆ ಒಂದು ದಾರಿ ನೀವೇ ಮಾಡ್ಕೊಂಬಿಡಿ. ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ನನಗೆ ಗೊತ್ತು. ನಿಮ್ಮ ಕೈಯಲ್ಲಿ ದುಡ್ಡೇ ನಿಲ್ಲಲ್ಲ. ದುಡ್ಡು ಯಾವಾಗಿದ್ರೂ ಕೈಯಲ್ಲಿ ದುಡ್ಡಿರಲ್ಲ. ಅದು ಯಾಕೆ ಹಾಗೆ ಅಂತಂದ್ರೆ ನಿಮ್ಮ ರಾಶಿ ಫಲ ಆಗಿದೆ. ಹಾಗಾಗಿ ನಿಮಗೆ ಆ ಥರ ಇದ್ದಾಗ ನೀವು ಏನು ಮಾಡಬೇಕು? ಯಾವುದೇ ಒಂದು ಸೈಟ್ಗೋ, ಕಾರ್ಗೋ ಅಥವಾ ಗೋಲ್ಡ್ಗೋ ಯಾವುದೋ ಒಂದು EMI ಹಾಕೊಂಬಿಡಿ. ಆವಾಗ ನಿಮ್ಮ ದುಡ್ಡು ಕೈಯಲ್ಲಿ ನಿಲ್ಲಲ್ಲ, ಖರ್ಚಾಗುತ್ತೆ, ಒಂದು ಕಡೆ ಅಸೆಟ್ ಆಗಿರುತ್ತೆ. ಹಾಗೆ ಆ ಥರ ಯೋಚನೆಯನ್ನು ಮಾಡಿ, ಅದು ನಿಮಗೆ ಅನುಕೂಲ ಆಗುತ್ತೆ, ಸ್ವಲ್ಪ ನಿಮಗೆ ಉಳಿಯುತ್ತೆ ಅಂತ ನನ್ನ ಅಭಿಪ್ರಾಯ. ಇದು ನಿಮ್ಮ ಸ್ವಂತ ವಿಚಾರ, ಇದನ್ನು ನಾನು ನಿಮ್ಮ ಪರ್ಸನಲ್ಲು ಆದರೂ ಕೂಡ ನಿಮಗೊಂದು ಸಲಹೆಯನ್ನು, ನಾನು ಜ್ಯೋತಿಷ ಸಲಹೆಯನ್ನು ಕೊಡಬಹುದು. ಜೊತೆಗೆ ಕೆಲವೊಂದಷ್ಟು ಏನಾಗುತ್ತೆ, ಆರ್ಗ್ಯುಮೆಂಟ್ಗಳು ನಡೀತದೆ. ನೀವು ಕೆಲವು ವಾದಗಳನ್ನು ಮಾಡ್ತೀರಾ, ವಿವಾದಗಳನ್ನು ಮಾಡ್ತೀರಾ, ಕೆಲವು ಚರ್ಚೆಗಳನ್ನು ಮಾಡ್ತೀರಾ. ಅದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಮನಸ್ಸಿಗೆ ನೆಮ್ಮದಿ ಹಾಳಾಗ್ತದೆ. ಹಾಗಾಗಿ ಯಾವುದೇ ವಾದ ವಿವಾದ ಚರ್ಚೆಗಳನ್ನು ಮಾಡೋಕ್ಕೆ ಹೋಗಬೇಡಿ, ಸಂಬಂಧ ಹಾಳಾಗ್ತದೆ. ಯಾಕೆ ಅಂತಂದ್ರೆ ನೀವೇನೋ ಒಳ್ಳೆ ಆತ್ಮೀಯರು ಏನೋ ಒಂದು ಚರ್ಚೆ ಮಾಡಿದ್ರಿ, ಏನೋ ಸಣ್ಣ ಭಿನ್ನಾಭಿಪ್ರಾಯದ ತುಂಬ ಚರ್ಚೆ, ಅದು ಒಂದು ಬೆಳ್ಕೊಂಡು ಹೋಗುತ್ತೆ, ಒಂದಕ್ಕೊಂದು ಬೆಳ್ಕೊಂಡು ಹೋಗುತ್ತೆ. ನೀವೊಂದು ಹೇಳಿದೆ, ಆಮೇಲೆ ಅದೊಂಥರ ಚಾಲೆಂಜಿಂಗ್ ಬಿದ್ದುಬಿಡ್ತದೆ. ಹಾಗಾಗೋದು ಬೇಡ. ಎಲ್ಲೂ ವಾದ ವಿವಾದಗಳನ್ನು ಚರ್ಚೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಈ ಒಂದು ಮಾಸದಲ್ಲಿ ನಿಮಗೆ ಅನಾನುಕೂಲ ಆಗ್ತದೆ. ಹಾಗಾಗಿ ವಾದ ವಿವಾದ ಚರ್ಚೆಗಳು ಬೇಡ. ನಿಮಗೆ ತೊಂದರೆ ಆಗುತ್ತೆ ಅಂದರೆ ನೀವು ಮಾತಾಡಿ, ಇಲ್ಲಾಂದ್ರೆ ಯಾವ ರೀತಿ ಅವ್ರು ಹೇಳ್ತಾರೆ, ತಪ್ಪೇನಿಲ್ಲ ಅಂತ ಬಿಟ್ಬಿಡಿ. ಇನ್ನು ಹಣಕಾಸಿನ ವಿಚಾರ ಬಂದರೆ, ಯಾರಿಗಾರು ದುಡ್ಡು ಕೊಟ್ಟರೆ, ಸಾಲ ಕೊಟ್ಟರೆ ನಿಮಗೆ ತೊಂದರೆ ಆಗ್ತದೆ. ರಿಟರ್ನ್ ಅದು ಬರೋದು ಕಷ್ಟ ಆಗ್ತದೆ. ಮತ್ತು ಗ್ಯಾರಂಟಿ ಕೊಡೋದು, ಶ್ಯೂರಿಟಿ ಹಾಕೋದು, ಯಾರಿಗಾರು ಗೋಲ್ಡ್ ನಿಮ್ಮ ಹತ್ರ ಕೊಡೋದು, ಮನೆ ಪತ್ರ ಕೊಡೋದು, ಈ ಥರ ಎಲ್ಲ ಯಾರಿಗೂ ನೀವು ಮಾಡೋಕ್ಕೆ ಹೋದರೆ ನೀವು ಅದನ್ನು ರಿಕವರಿ ಮಾಡ್ಕೊಳ್ಳೋದು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ಬೋದು. ಹಾಗಾಗಿ ಅದನ್ನು ನೀವು ಹೋಲ್ಡ್ ಮಾಡಿ. ನಮ್ಮ ಸಮಯ ಸರಿ ಇಲ್ಲ, ನನಗೆ ಟೈಮ್ ಸರಿ ಇಲ್ಲ, ಇದೆಲ್ಲ ಮಾಡಿದ್ರೆ ತೊಂದರೆ ಆಗ್ಬೋದು ಅಂತ ನೀವು ಒಂದು ನಿರ್ಧಾರ ತಗೊಳ್ಳಿ. ಇದು ನೀವು ಸ್ವಂತ ಅಭಿಪ್ರಾಯವಾಗಿರುತ್ತೆ. ನಾವು ನಿಮಗೆ ಒಂದು ಸಲಹೆಯನ್ನು ಕೊಡ್ತೀವಿ. ಬೇಕಾದ್ರೆ ಅದನ್ನು ನೀವು ಸಮಯ ಬಂದಾಗ ಬೇಕೋ ಯೂಸ್ ಮಾಡ್ಕೋಬೋದು. ಇನ್ನು ನಿಮಗೆ ನಾವೊಂದು ಆಸ್ತಿ ವಿಚಾರ ಬಂದರೆ ಏನಾಗ್ತದೆ, ಆಸ್ತಿಯನ್ನು ತೆಗೆದುಕೊಳ್ಳುವಂಥದ್ದು, ಕೊಡುವಂಥದ್ದು ಎಲ್ಲ ಇರುತ್ತೆ. ಆ ಥರ ಏನಾದ್ರು ಇದ್ದರೂ ಅದಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರ ಮಾಡ್ಬೋದು. ಬಟ್ ಕಾನೂನು ತೊಂದರೆ ಇದೆಯಾ ಅಂತ ನೋಡ್ಕೊಂಡು ಮಾಡಬೇಕು. ನಿಮಗೆ ಕಾನೂನು ತೊಂದರೆ ಕಂಡು ಬರ್ತದೆ, ಏನಾದ್ರು ತೆಗೆದುಕೊಳ್ಳುವಾಗ ಕೋರ್ಟು ಕಚೇರಿಗೆ ಹೋಗುವಂಥ ಸಂದರ್ಭಗಳು ಕಂಡು ಬರ್ತದೆ. ಹಾಗಾಗಿ ಆಸ್ತಿ ವಿಚಾರದಲ್ಲಿ ಬಹಳ ತಾವು ಜಾಗ್ರತೆ ವಹಿಸಬೇಕು ಮತ್ತು ಕಾನೂನು ಸಲಹೆ ತಗೋಬೇಕು. ಲೀಗಲ್ ನೋಡಿಕೊಂಡು ಚೆಕ್ ಮಾಡಿಕೊಂಡು ಯಾವುದೇ ತೆಗೆದುಕೊಳ್ಳುವಾಗ ನೀವು ನೋಡಬೇಕು. ಮತ್ತು ಯಾರಿಗೆ ಬಾಂಡ್ ಸಹಿ ಹಾಕೋದು, ಗ್ಯಾರಂಟಿ ಕೊಡೋದು ಎಲ್ಲ ಮಾಡುವಾಗ ಮಾಡಲೇಬಾರ್ದು ಅಂತ ಹೇಳ್ತೀವಿ. ಒಂದು ವೇಳೆ ಮಾಡೋದಿದ್ದರೆ ತೀರಾ ಅವಶ್ಯಕತೆ ಇದ್ದಾಗ ಮಾಡಲೇಬೇಕಾಗತ್ತೆ. ಅದನ್ನು ನಾವು ತಾತ್ಕಾಲಿಕವಾಗಿ ನೀವು ಅದನ್ನು ಯೋಚನೆ ಮಾಡಿ ಅಥವಾ ಸರಿಯಾದ ಸಮಾಲೋಚನೆ ಮಾಡಿ, ತಾಳ್ಮೆ ಕಳ್ಕೊಂಡು ಯಾವುದೂ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ತಾಳ್ಮೆಯಿಂದ ಮಾಡಿ, ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ. ನಿಮ್ಮ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಶೀತಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಆಗುತ್ತದೆ. ಆರೋಗ್ಯದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ. ತಂದೆ ಆರೋಗ್ಯದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತದೆ, ವ್ಯತ್ಯಾಸ ಆಗ್ತದೆ. ಮಕ್ಕಳ ಆರೋಗ್ಯದಲ್ಲೂ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಶೀತಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ ವಹಿಸೋದು ಒಳ್ಳೆಯದು. ತಮಗೂ ಕೂಡ ಆರೋಗ್ಯದಲ್ಲಿ ಶೀತ, ಥಂಡಿ, ಕೋಲ್ಡು, ಜ್ವರ ಬಾಧೆ ಬರ್ಬೋದು. ಸ್ವಲ್ಪ ಈ ಒಂದು ಮಾಸ ಇರ್ತದೆ, ಆಮೇಲೆ ಈ ಥರ ಆಗಲ್ಲ. ಅದಕ್ಕೂ ಸ್ವಲ್ಪ ತಾತ್ಕಾಲಿಕವಾಗಿ ತಾವು ಚಿಕಿತ್ಸೆಯನ್ನು ಮಾಡ್ಕೊಳ್ಳಿ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರ್ತದೆ. ತಾವು ಅದನ್ನು ಮಾಡಿಸಿ ಮಕ್ಕಳಿಗೆ ಚೆನ್ನಾಗಿ ಓದಿಸಿ, ಮಕ್ಕಳ ಒಳ್ಳೆ ವಿದ್ಯಾವಂತರಾಗ್ತಾರೆ. ಇಂಥ ಮಕ್ಕಳು IAS IPS ಕೂಡ ಆಗ್ಬೋದು, ಏರೋನಾಟಿಕ್ಸ್ ಇಂಜಿನಿಯರ್ ಆಗ್ಬೋದು. ಆದಮೇಲೆ ನೀವು ಡಿಫೆನ್ಸ್ಗೆ ಹೋಗ್ಬೋದು. ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಹುದ್ದೆ, ಸರ್ಕಾರದ ಹುದ್ದೆಯಲ್ಲಿ ಅಥವಾ ಈಕ್ವಲ್ ಸರ್ಕಾರದ ಇಲ್ಲದೆ ಪ್ರೈವೇಟ್ ಸಂಘ ಸಂಸ್ಥೆಗಳಲ್ಲಿ ಅಥವಾ ಒಂದು ಒಳ್ಳೆ ಕಂಪನಿಗಳಲ್ಲಿ, MNC ಕಂಪನಿಗಳಲ್ಲಿ ಒಳ್ಳೆ ನೀವು ಹುದ್ದೆಯಲ್ಲಿ ಇರುವಂಥ ಯೋಗ ಕೂಡ ತಮಗಿದೆ. ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಬೇಕು, ಮಕ್ಕಳು ಚೆನ್ನಾಗಿ ಓದಬೇಕು. ಒಳ್ಳೆ ವಿದ್ಯಾವಂತರಾದರೆ ಒಳ್ಳೆ ಹುದ್ದೆ ಅಂತೂ ಸಿಗುತ್ತೆ. ಅವರಿಗೆ ಒಳ್ಳೆ ಹುದ್ದೆಯನ್ನು ಅಲಂಕರಿಸುವಂಥ ಯೋಗ ಇರೋದರಿಂದ ಅವರು ಕಷ್ಟಪಟ್ಟು ಓದಿದ್ರೆ ಅವರಿಗೆ ಮುಂದಿನ ಜೀವನದಲ್ಲಿ ಸುಖ ತುಂಬ ಅನುಭವಿಸುವಂಥ ಯೋಗ ಕೂಡ ಇರುತ್ತೆ. ಇನ್ನು ತಮ್ಮ ಒಂದು ಚಿಂತನೆ, ತಮ್ಮ ಪೂರ್ವಜರು ಮಾಡಿರ್ತಕ್ಕಂಥದ್ದು ನಮ್ಗೆ ಏನು ಸಿಗತ್ತೆ ಅನ್ನುವಂಥದ್ದು. ಪೂರ್ವಜರು ಮಾಡಿರ್ತಕ್ಕಂಥ ಆಸ್ತಿ ಇದ್ದರೆ ಅದನ್ನು ತೆಗೆದುಕೋಬೋದು. ನೋಡಿ, ಅದನ್ನು ಕೋರ್ಟು ಕಚೇರಿಯಲ್ಲಿ ಇದ್ದರೆ ಅದನ್ನು ರಾಜಿ ಮುಖಾಂತರ ಬಗೆಹರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಆಗಿಲ್ಲ ಅಂದ್ರೆ ನಿಮ್ಗೇನು ಸಿಗಬೇಕೋ ಸಿಗುತ್ತೆ, ಅದು ನಿಮಗೆ ತೊಂದರೆ ಆಗಲ್ಲ. ನೆಕ್ಸ್ಟ್ ನಿಮ್ಮ ಆರೋಗ್ಯದ ವಿಚಾರ ಬಂದರೆ, ಆರೋಗ್ಯದ ಸ್ವಲ್ಪ ಜಾಯಿಂಟ್ ಪೇನು, ಸುಸ್ತು, ಆಯಾಸ ಇರುತ್ತೆ. ಆಹಾರದ ವಿಚಾರದಲ್ಲಿ ಸ್ವಲ್ಪ ಗಮನಿಸಿ ಆಹಾರ ತಗೊಳ್ಳಿ. ನಿಮ್ಮ ದೇಹಕ್ಕೆ ಹಿತಮಿತವಾದ ಆಹಾರವನ್ನು ತಗೊಳ್ಳಿ. ಮತ್ತು ಸರಿಯಾಗಿ ನಿದ್ದೆ ಮಾಡಿ, ರೆಸ್ಟ್ ಮಾಡಿ. ಮತ್ತು ನಿಮ್ಮ ಆರೋಗ್ಯಕ್ಕೆ ತಕ್ಕನಾದ ರೀತಿಯಲ್ಲಿ ನಿಮ್ಮ ಸ್ಟಡೀಸ್ ಇರಲಿ, ಮಕ್ಕಳದ್ದಿರಲಿ, ದೊಡ್ಡವರದ್ದಿರಲಿ, ನಿಮ್ಮ ಕೆಲಸದ ಉದ್ಯೋಗದಲ್ಲಿರೋರಾದರೆ ಸ್ವಲ್ಪ ಮಟ್ಟಿಗೆ ರೆಸ್ಟ್ ಮಾಡಿ. ನಿಮಗೆ ಆರೋಗ್ಯಕ್ಕೆ ಹಿತಮಿತವಾಗಿ ಆಹಾರ ವಿಹಾರ ಮತ್ತು ನಿದ್ದೆ ಎಲ್ಲ ಸರಿ ಮಾಡಿ. ಆರೋಗ್ಯ ಸರಿ ಹೋಗ್ತದೆ, ಆರೋಗ್ಯದಲ್ಲಿ ತೊಂದರೆ ಆಗಲ್ಲ. ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ನೋಡೋದು, ದಾಂಪತ್ಯದ ಸಣ್ಣ ಪುಟ್ಟ ರಗಳೆ ಇರ್ತದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತದೆ. ತೊಂದರೆ ವಿಶೇಷವಾಗಿರೋದಿಲ್ಲ. ವಿಶೇಷವಾಗಿದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಮಾಹಿತಿ ಸೊಲ್ಯೂಷನ್ ತೊಗೊಳ್ಳಿ. ಪರಿಹಾರ ಅವಶ್ಯಕತೆ ಇದ್ದರೆ ಮಾಡ್ಕೊಳ್ಳಿ. ಮತ್ತು ಜಾತಕದಲ್ಲಿ ಒಂದು ಪ್ರಿಡಿಕ್ಷನ್, ನಿಮಗೆ ಒಂದು ಮಾಹಿತಿ ಸಿಗುತ್ತೆ.
ತಂದೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಉದ್ಯೋಗದ ವಿಚಾರ ಬಂದರೆ ಉದ್ಯೋಗದ ಸ್ವಲ್ಪ ನಿಮಗೆ ಸ್ಟೇಬಲ್ ಆಗಿ ಇರಲ್ಲ, ವ್ಯತ್ಯಾಸ ಆಗ್ತದೆ. ಒಂದು ಹಿಂದೆ ಮುಂದೆ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ, ಇಲ್ಲ ನಿಮ್ಗೆ ಇರೋದ್ರಲ್ಲಿ ಗ್ರೋತ್ ಇರೋದಿಲ್ಲ, ಇಲ್ಲ ಓಡಾಡೋಕ್ಕೆ ದೂರ ಆಗುತ್ತೆ, ಇಲ್ಲ ನಿಮಗೆ ಸಂಬಳ ಸರಿ ಇರಲ್ಲ. ಹೀಗೆ ಸ್ವಲ್ಪ ಮಟ್ಟಿಗೆ ಕಾಂಪ್ಲಿಕೇಶನ್ ಇದೆ ಉದ್ಯೋಗದಲ್ಲಿ. ಅದನ್ನು ನೋಡಿ ಸ್ವಲ್ಪ ಚೆನ್ನಾಗಿರೋದು ಸಿಕ್ಕಿದ್ರೆ ಚೆನ್ನಾಗಿ ಉದ್ಯೋಗ ಚೇಂಜ್ ಮಾಡ್ಬೋದು. ನೀವು ಚೆನ್ನಾಗಿರೋ ಉದ್ಯೋಗ ಸಿಕ್ಕಿದ್ರೆ ನೀವು ಚೇಂಜ್ ಮಾಡ್ಕೋಬೋದು, ಅದೇನು ತೊಂದರೆ ಆಗಲ್ಲ. ತೊಂದರೆ ಆಗದೇ ಇದ್ದಾಗ ನೀವು ಮಾಡ್ಕೋಬೇಕಾಗುತ್ತೆ, ನೋಡ್ಕೋಬೇಕು, ನೋಡ್ಕೊಂಡು ಮಾಡಿ, ಅದೇನು ತೊಂದರೆ ಆಗಲ್ಲ. ಆಮೇಲೆ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ಇನ್ನು ಕೆಲವೊಂದಷ್ಟು ಹಣಕಾಸಿನ ವ್ಯವಹಾರ ಮಾಡೋರೆಲ್ಲ ಸ್ವಲ್ಪ ಎಫರ್ಟ್ ಹಾಕಬೇಕು, ಅವರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದರೆ ನಿಮ್ಗೆ ಎಲ್ಲ ರೀತಿಯ ಅನುಕೂಲಗಳು ಆಗುತ್ತೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು, ಆಮೇಲೆ ಮಾಧ್ಯಮದಲ್ಲಿರೋರು, ಪುಸ್ತಕವನ್ನು ಬರೀತಕ್ಕಂಥವ್ರು, ಲೇಖಕರು, ಇವರಿಗೆಲ್ಲ ಒಳ್ಳೆಯ ಫಲ ಇದೆ. ಸಂಘ ಸಂಸ್ಥೆಯಲ್ಲಿ ಇರ್ತಕ್ಕಂಥವ್ರು, ಕೆಲವು ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಮಧ್ಯಮ ಫಲ ಇದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಹಣಕಾಸಿನ ವ್ಯವಹಾರ ಮಾಡೋರು ಸ್ವಲ್ಪ ಅನಾನುಕೂಲ ಇದೆ. ಎಲ್ಲ ರೀತಿಯಲ್ಲೂ ಎಲ್ಲ ರೀತಿಯ ವ್ಯಕ್ತಿಗಳು, ಎಲ್ಲ ರೀತಿಯ ಜನರು, ಸಮಾಜ ಇದ್ದೇ ಇರ್ತದೆ. ನಿಮ್ಮ ಭದ್ರತೆ, ನಿಮ್ಮ ಯೋಚನೆ, ನಿಮ್ಮ ಒಂದು ವ್ಯವಹಾರಗಳನ್ನು ನೀವು ಭದ್ರತೆಯಲ್ಲಿ ಇಟ್ಟುಕೊಂಡು ಹಿತಮಿತವಾಗಿ ಅಗತ್ಯಕ್ಕೆ ತಕ್ಕದೇ ರೀತಿಯಲ್ಲಿ, ಅಗತ್ಯ ಮೀರಿ ಅನಗತ್ಯವಾಗಿ ಯಾವುದೇ ಖರ್ಚು ವೆಚ್ಚಗಳನ್ನು, ದುಂದು ವೆಚ್ಚಗಳನ್ನು ಮಾಡದೇ ಇದ್ದರೆ ನಿಮ್ಮ ಹಣಕಾಸಿನ ತೊಂದರೆನೂ ಪರಿಹಾರ ಆಗುತ್ತೆ. ಹೀಗೆ ಸಾಮಾನ್ಯವಾಗಿ ಈ ಕರ್ಕಾಟ ರಾಶಿಯವರಿಗೆ ಮಧ್ಯಮ ಫಲ ಅಂತ ಹೇಳ್ತೀನಿ. ತಾವು ಯಾವುದಕ್ಕೂ ಜಾಗ್ರತೆ ವಹಿಸಬೇಕು. ಒಂದು ವೇಳೆ ತೊಂದರೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಇಲ್ಲ ಹತ್ತಿರ ಇರತಕ್ಕಂಥ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ಕುಂಕುಮಾರ್ಚನೆ ಮಾಡಿ, ನಿಮ್ಮೆಲ್ಲ ಕಷ್ಟ ನಷ್ಟ ದುಃಖ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.